ಉತ್ತರ ಕರ್ನಾಟಕ. ನಾನು ನಿಮ್ಮ CA ಲಾಗರ್ ಚೇತನ್ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಇವತ್ತಿನ ಲಾಗ್ನಲ್ಲಿ ವಿಶೇಷ ಏನಂದರೆ, ಇವತ್ತು ಬೆಳಗ್ಗೆ ಪಟ್ಟಣ ಬೇಗ ಬಂದಿದ್ದರು. ಯಾಕೆಂದರೆ ಬೆಳಗ್ಗೆ ಗಣಹೋಮ ಪೂಜೆ ಎಲ್ಲ ಇತ್ತು. ಹಾಗೆ ನಾವು ಯಾವಾಗಲೂ ಲೇಟ್ ಬರ್ತಾರೆ, ಈ ವರ್ಷ ತುಂಬ ಬೇಗ ಬಂದಿದ್ರು. ಹಾಗೆ ನನಗೆ ನಿದ್ದೆ ಇನ್ನೂ ಹೋಗಲೇ ಇಲ್ಲ. ಎಲ್ಲ ಹೇಳುವಾಗ ಸ್ವಲ್ಪ ಲೇಟ್ ಆಗಿತ್ತು. ಅದು ಪಟ ಅಂತ ರೆಡಿಯಾಗಿ ಭಟ್ರೆಲ್ಲ ಪೂಜೆಗೆ ತಯಾರು ಮಾಡೋ ಹೊತ್ತಿಗೆ ನಾನಿದ್ದೆ ಅಲ್ಲಿ, ಮತ್ತು ಎಲ್ಲರೂ ಕೂಡ ಇದ್ದರು ಮನೆಯವರು. ಹಾಗೆ ಬೆಳಗಿನ ಗಣಹೋಮ ಪೂಜೆ ಎಲ್ಲ ಈ ಥರ ಎಲ್ಲ ನಡೀತು. ನವರಾತ್ರಿ ಪರ್ವದ ಮುಂದಿನ ದಿನ ತಾನೆ ನಮ್ಮ ಇಬ್ಬರು ನವರಾತ್ರಿ ಮಹೋತ್ಸವನ ಆಚರಣೆ ಬಂತಂದು ಭಜನೆ ಸಂಜನೆ ದೇವರಿಗೆ ಗೋಡಿತಿನ ಪರ್ವ ಇತ್ಯಾದಿಗಳನ್ನು ಕೂಡ ಬಂತಂದು ಆ ನವರಾತ್ರಿದ ಮುಂದಿನ ದಿನ ತಾನೆ ದೇವರನ್ನು ನಮ್ಮ ಆರಾಧನೆ ಮನಪನ ಪ್ರಾರಂಭ ಗಣಹೋಮನ ಇದು ಗಣಪತಿ ದೇವರ ಅನುಗ್ರಹ ಪಡೆಯುವುದು ನಮ್ಮ ಪ್ರತಿ ವರ್ಷ ಮತ್ತೊಂದು ವರ್ಪನ ಸಂಪ್ರದಾಯ ಮಹಾಗಣಪತಿ ದೇವರ ಮೂಜಿತಾರಾಯ ಅಷ್ಟದ್ರವ್ಯ ಗಣಯಾಗ ದೇವರ ನಮ್ಮ ಕೈ ಪೂರ್ಣ ನಡಪಾದ ಐತ ಸತ್ಪಾಲನೆ ಇಲ್ಲಡೆಗೆ ಇಡೀ ಸಂಸಾರ ಮೂಜಿ ಜಾಗಡವಿದೆ ಮೂಜಿ ಸಂಸಾರ ನಮ್ಮ ವಾಸ ಮಂತಂದು ಮಾತೆರೆಗಳ ದೇವರ ಸತ್ಪಾಲನ ಕೊಡ್ತು ಜೋಗ್ಲಿಗೆ ಮಾತಾಡ್ಲಾಕ್ಲ ಪ್ರತಿ ಕ್ಷೇತ್ರದ ದೇವರೆಟ್ಟೆ ಯಶಸ್ಸು ನಂಕಲ ನಮ್ಮ ಅಲ್ಪ ಕೆಲಸ ಎಟ್ಟೆ ಸಂಪಾದನೆ ಮಾತೆರೆಗಳ ಆರೋಗ್ಯ ಆಯುಷ್ಯಾದಿಗಳನ್ನು ಕೂಡ ದೇವರು ಕೊರು ಇಂಚನೆ ಅನ್ಯೋನ್ಯತರು ಎಟ್ಟೆ ರೀತಿಯಾದ ಬಾಳ ಬದುಕಿನ ಓಡಿತಿನ ಮಾತು ಅನುಕೂಲತೆ ಇಲ್ಲ ಆಯುರ ಆರೋಗ್ಯ ಈಶ್ವರಿಯಾಗಿಲ್ಲ ಮಹಾಗಣಪತಿ ದೇವರು ಪರಮಾನುಗ್ರಹವನ್ನು ಕೂಡ ಗಣಪತಿ ಹೋಮನ ನಮ್ಮ ಕೈ ಕೊರುಳು ನಡಪಾದ ಕೊರುಳು ಪಡೆದು ಆದಿನಾಥೇಶ್ವರನು ಅಂಜನೆ ಮಹಾಗಣಪತಿ ದೇವರನ್ನು ಧರ್ಮದೇವರಿಂದ ಸ್ಮರಣೆ ಬಂತಂದು ಪ್ರಾರಂಭ ಕಾಲ ಫಲಾನ್ಯಾಸ ಮತ್ತು ದೇವರ ಸನ್ನಿಧಾನಗಳು ಕೈ ಮುಗಿದು ಪ್ರಾರ್ಥನೆ ಬಂತು ಅಡೆಬಾರ್ದು ಇಷ್ಟ ದೇವತಾ ಮುಗಿಸಿಕೊಳ್ಳಲು ಸ್ಟಾರ್ಟ್ रामदेवतापयामि नैवेद्यं विसर्जयामि चन्द्रोजं समर्पयामि हस्तप्रक्षालनं कवस्त्रं करोद्वर्तनं दशोदनं प्रचोदनं समर्पयामि मङ्गलनीराञ्जनकालः सुमुहूर्तं भवन्तो मङ्गलनीराञ्जनकालः वरप्रदाय श्री यज्ञपुरुषाय नमः प्राङ्मुखो देवा मम अभिसम्मुखो भवात्तः निवेदयामि त्रिनेरवर्णात्थां बद्धमूलीं शुक्लां शुकमरुणमनेकाङ्कल्पमम्भोजशंस्तम् अभिमतवरजस्ति स्वस्तिकावीतहस्तं नमितकनकमलालङ्कृताङ्गं कृशानं चित्तपुरुषाय नमः देशारूढाय वैश्वानराय शर्मिलपुत्राय वरप्रदाय श्री यज्ञपुरुषाय नमः वैश्वानरजातवे ಗಣಹೋಮನ ಇದು ಆ ಮಹಾದೇವಿನ ಆರಾಧನೆ ದೇವರಿಗೆ ಪರ್ವ ಸೇವೆಯನ್ನು ಕೂಡ ಅರ್ಪಣೆ ಬಂತಂದು ಕಾಂಡ ಮಂತಿನ ಜನ ಗಣಹೋಮದ ಅವರ ಇಲ್ಲಡೆ ಜಾಲ ಶುದ್ಧಿವಾದಗಳು ನಮ್ಮ ದೇಹದ ಶುದ್ಧಿ ಇರುತ್ತಂದ್ರೆ ದೈವ ಸನ್ನಿಧಾನದ ಜಾಲ ಶುದ್ಧಿವಾದಗಳು ಇರ್ತಾರೆ ಪೂರ ದೂರ ಅದು ಶುದ್ಧತೆಯ ದೇವರನ್ನು ಪ್ರಾರ್ಥನೆ ಬಂತು ದೇವರಿಗೆ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನಾಯ ಓಂ ನಮ ಇತಿ. 1 hour later. ಗಾಯ್ಸ್, ಬೆಳಗಿನೆಲ್ಲ ಕೆಲಸ ಮುಗೀತು. ಫಂಕ್ಷನ್, ಪೂಜೆ, ಗಣಹೋಮ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನದ ಊಟಕ್ಕೆ ತರಕಾರಿ ಎಲ್ಲ ಕೊಚ್ಚಲಿಕ್ಕೆ ಉಂಟು. ಹಾಗೆ ಕ್ಯಾಬೇಜ್ ನನಗೆ ಈಗ ಕೊಟ್ಟಿದ್ದಾರೆ ಕೊಚ್ಚಲಿಕ್ಕೆ. ಈಗ ಅದನ್ನು ಕೊಚ್ಚಲಿಕ್ಕೆಲ್ಲ ತಯಾರಿ ಮಾಡಿದ್ದೇನೆ. ನೀವು ನೋಡ್ಬೋದು, ಈಗ ಕೆಳಗೆ ಉಂಟು, ತೋರಿಸ್ತೇನೆ. ಈಗ ನನ್ನ ಮೊದಲನೇ ಕೆಲಸ ಅಂದರೆ ಕ್ಯಾಬೇಜನ್ನು 2 ತುಂಡು ಮಾಡಿ, ಅಂದರೆ ನಂತರ ಅದನ್ನು ಕೊಚ್ಚಬೇಕು. ಈಗ ಮೊದಲನೇ ಕೆಲಸ ಇದು ಕೊಟ್ಟಿದೆ. ಇನ್ನು ಎಂತೆಂತ ಕೊಡ್ತಾರೆ ಗೊತ್ತಿಲ್ಲ. ಕೊಚ್ಚಲಿಕ್ಕೆ ಕೂತ್ಕೊಂಡ್ರೆ ಅದು ಮಾಡು, ಇದು ಮಾಡು ಅಂತ ಕೊಡ್ಬೇಕಿನ್ನು. ಒಂದೊಂದೇ ಕುಚ್ತಾ ಬಂದು ಎಂತೆಲ್ಲ ತಂದು ಕೊಡ್ತಾರೆ ಗೊತ್ತಿಲ್ಲ. ಬಾತಿಯಲ್ಲಿ ಇಟ್ಟಿದ್ದಾರೆ 2 ಟೊಮಾಟೆ, ಮೆಣಸಿನ್ಕಾಯಿ ಎಲ್ಲ. ಇನ್ನೆಷ್ಟು ತಂದು ಕೊಡ್ತಾರೆ ಕೊಚ್ಚಲಿಕ್ಕೆ. ಪಟ ಕೊಚ್ತೀವಿ. ಮಧ್ಯಾಹ್ನದ್ದು ಪೂಜೆಗೆ ಅಲ್ಲಿ ಒಳಗೆ ತಯಾರಿ ಆಗ್ತಾ ಉಂಟು. ಆಗ ರಪ್ಪ ಇಲ್ಲಿ ಒಂದು ಕೊಚ್ಚಿ ಮುಗಿಸಿ ಅಲ್ಲಿ ಒಳಗೆ ಹೋಗಿ ನಮಗೆ ತೋರಿಸ್ತೇನೆ ಏನಾಗ್ತಂತ. ನನ್ನಪ್ಪ ಅದರ ಕೆಲಸದಲ್ಲಿದ್ದಾರೆ ಈಗ. ಅಂದರೆ ಮಧ್ಯಾಹ್ನ ಕಳಸ ಎಲ್ಲ ತೋರಿಸ್ಲಿಕ್ಕೆ ಉಂಟು ರಾತ್ರಿ ಫಂಕ್ಷನಿಗೆ.
ಹಾಗೆ ಅದು ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಗಣಮ ಮದ್ದೆಲ್ಲ ಹೋಮ ಎಲ್ಲ ಉಂಟಲ್ಲ ಅದನ್ನೆಲ್ಲ ತೆಗಿತಾ ಇದ್ದಾರೆ ಈಗ ಸದ್ಯಕ್ಕೆ. ಹಾಗೆ ಇದನ್ನೊಂದು ಅಪ್ಪ ಮುಗಿಸಿ ಅಲ್ಲಿ ಹೋಗುವ ನನ್ನ ಅಪ್ಪನ ಹತ್ರ ಮಾತಾಡಿರ್ತೇನೆ ಈಗ, ಹೇಗೆ ಏನೆಲ್ಲ ಡೆಕೋರೇಷನ್ ಆಗಲಿ ಮತ್ತು ಹೇಗೆ ಕಲಶವನ್ನು ಕೂತ್ಕೊಳಿಸ್ತಾರೆ ಅದೆಲ್ಲ ನಿಮಗೆ ತೋರಿಸ್ತೇನೆ. 5 minutes later. ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ಆಯಿತು ಈಗ ಕಟ್ಟಿಂಗ್ ಎಲ್ಲ ಮಾಡಿ. ಈಗ ಒಂದು ಬಕೆಟ್ಗೆ ನೀರು ತಗೊಂಡೆ, ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಬೇಕು. ಯಾಕಂದರೆ ನಮ್ಮ ಅದು ಕ್ಯಾಬೇಜ್ ಉಂಟಲ್ಲ ಅದರಲ್ಲಿ ಏನೋ ಹುಳ ಇದ್ದರೆ ಅದು ಸಾಯ್ತದೆ. ಹಾಗೆ ಕ್ಯಾಬೇಜ್ ಫುಲ್ ಇದನ್ನು ಕಲಡಿಸಿ ಕ್ಯಾಬೇಜ್ ಪೂರ ಅದರೊಳಗೆ ಹಾಕಬೇಕು. ಈಗ ಒಂದೊಂದು ಹಾಕುವ ಪೂರ ಅದನ್ನೆಲ್ಲ ಒಟ್ಟಿಗೆ ಮಾಡಿ ಒಂದೇ ಸಲ ಹಾಕುವ. ಎಲ್ಲ ಹಾಕಿ ಇದನ್ನು ಮಿಕ್ಸಪ್ ಮಾಡಬೇಕೀಗ. ಇಲ್ಲ ಹೆಜ್ಜೆ ನೀರು ಫುಲ್ ಹಾಕಬೇಕು. ಈಗ ನೀರು ಕಮ್ಮಿ ಉಂಟು, ಈಗ ಹಾಕ್ತೇನೆ. ಫುಲ್ ಹಾಕಿ ನೀರು ಹಾಕಿ ಫುಲ್ಲು ಬಕೆಟ್ ಮೇಲೆ ಬರೋ ತನಕ ನೀರು ಹಾಕುವ. ನೀರು ಹಾಕಿ ಸ್ವಲ್ಪ ಕಲಡಿಸಬೇಕು. ಅಂದರೆ ಹುಳ ಎಲ್ಲ ಕೆಲವೊಮ್ಮೆ ಇರ್ತದೆ, ಕಾಣೋದಿಲ್ಲ. ಹಾಗೆ ಅದನ್ನು ಸ್ವಲ್ಪ ಹೊತ್ತೊಂದು 5 ನಿಮಿಷ ಸೈಡಲ್ಲಿ ಇಡಬೇಕು. ಬದಿಯಲ್ಲಿ ಅದರೊಟ್ಟಿಗೆ ಟೊಮೆಟೊ ಮತ್ತು ಹಸಿಮೆಣಸೆಲ್ಲ ಕೊಚ್ಚಿಟ್ಟಿದ್ದೇನೆ. ಇದು ಕ್ಯಾಬೇಜ ಸುಕ್ಕ ಮಾಡಲಿಕ್ಕಂತೆ, ಮತ್ತೆ ಅಮ್ಮ ಮಾಡ್ತಾರೆ. ನೋಡುವ, ನಮಗೆ ಫ್ರೀ ಇರುವಾಗ ಅವ್ರು ಮಾಡಿದನ್ನು ನಮಗೆ ತೋರಿಸ್ತೇನೆ ಹೇಗೆ ಮಾಡ್ತಾರೆ ಅಂತ. ಕಾಯ ತುರಿಲಿಕ್ಕೆ ಹೇಳ್ತಾ ಇದ್ದಾರೆ ಅಮ್ಮ. ಹಾಗೆಲ್ಲ ಐಟಮ್ ಎಲ್ಲ ತಂದು ಕೊಟ್ಟಿದ್ದಾರೆ, ನೋಡ್ಬೋದು. ಈಗ ಕೆಳಗೆ ಉಂಟು. ಈಗ ತುರಿಯುವ ತೆಂಗಿನಕಾಯಿಯನ್ನು ಇದನ್ನು ಕ್ಯಾಬೇಜ ಸುಕ್ಕಕ್ಕೆ ಹಾಕಲಿಕ್ಕೆ ಅಂತೆ ಅಮ್ಮ ಮಾಡ್ತಿದ್ದಾರೆ. ಬೇಯಿಸ್ಲಿಕ್ಕೆ ಹಾಕಿದ್ದಾರೆ. ಇದನ್ನೊಂದು ರಪ್ಪ ತುರಿದು ಅದಕ್ಕೆ ಹಾಕುವುದು. ಈಗ ಹಾಕಿ ಮತ್ತು ನಮ್ಮ ಕ್ಯಾಬೇಜ ಸುಕ್ಕ ರೆಡಿ ಆಗ್ತದೆ. ತುರಿಯುವ. ಫೈನಲಿ ಆಯಿತು ಗಾಯ್ಸ್, ಎಲ್ಲ ನೀವು ನೋಡ್ಬೋದು. ಎಲ್ಲ ತುರ್ದಾಯಿತು. ಈಗ ಅಮ್ಮನಿಗೆ ಕೊಡ್ತೇನೆ, ಅವರು ಅದನ್ನು ಅದಕ್ಕೆ ಹಾಕ್ತಾರೆ. ಹಾಕಿ ಮತ್ತೆ ಏನೆಲ್ಲ ಮಾಡ್ತಾರೆ ತೋರಿಸ್ತೇನೆ. ಹಾಗೆ ಅದರ ಮೇಲೆ ಬಿಡಿಸಿ ಹಾಕಬೇಕು. ಬಿಡಿಸಿ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು. ಆ ತೆಂಗಿನ ತುರಿ ಎಲ್ಲ ಕೆಳಗೆ ಸೈಡೆಲ್ಲ ಉಂಟಲ್ಲ ಅದಕ್ಕೆಲ್ಲ ಮಿಕ್ಸ್ ಹಾಕಬೇಕು. ಹಾಗೆ ಫುಲ್ ಮಿಕ್ಸ್ ಮಾಡಿ ಮತ್ತೆ ಹಾಕಿ ಬಿಡು. ಪೂರ್ತಿ ಬಣ್ಣೆಲ್ಲ ಖಾಲಿ ಮಾಡಬೇಕು. ಒಂದು ತುರಿಯನ್ನು ಫುಲ್ ಹಾಕಿದ್ದೇವೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಈಗ ಆಯ್ತು, ಕ್ಯಾಬೇಜ್ ಸುಕ್ಕ ರೆಡಿ. ಈಗ ಒಂದು 10 ನಿಮಿಷ ಇಲ್ಲದ್ರೆ 5 ನಿಮಿಷ ಹಾಗೆ ನೆಟ್ಟು ಬಿಡಿ, ಬೇಯ್ತದೆ ಅದು. ಮಧ್ಯಾಹ್ನದ ಪೂಜೆಗೆ ತಯಾರಾಗ್ತಾ ಎಲ್ಲ ರೆಡಿ ಮಾಡ್ತಿದ್ದಾರೆ. ಲೇಟ್ ಆಗಿದೆ, ಹಾಗೆಲ್ಲ ಗೊಬ್ಬರ ಹಾಕ್ತಿದ್ದಾರೆ. ಈಗ ಅರ್ಜೆಂಟ್ ಮಾಡ್ತಿದ್ದಾರೆ.